ಶ್ರೀಗುರುಭ್ಯೋ ನಮಃ ಹರಿ ಓಂ ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ವಿಷಯ: ಇಂದ್ರನಿಂದ ಅಂತರ್ಧಾನರಾದ ಬೃಹಸ್ಪತ್ಯಾಚಾರ್ಯರ ಕಥೆಯ ವೈಜ್ಞಾನಿಕ ಚಿಂತನೆ. ಕಥೆಯ ಸಾರಾಂಶವನ್ನು ನೋಡೋಣ. ಒಮ್ಮೆ ಇಂದ್ರನು ತನ್ನ ಇಂದ್ರಾಣಿಯೊಡನೆ ಸಭೆಯಲ್ಲಿ ವಿರಾಜಮಾನನಾಗಿದ್ದಾಗ ಅನೇಕ ದೇವತೆಗಳು ನಾನಾ ಬಗೆಯಿಂದ ಇಂದ್ರನನ್ನು ಸ್ತುತಿಸಿ ಸೇವೆ ಮಾಡ್ತಾ ಇರ್ತಾರೆ. ಆಗ ದೈವಯೋಗದಿಂದ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಅಲ್ಲಿಗೆ ಬರ್ತಾರೆ. ಇಂದ್ರನು ಅವರನ್ನು ನೋಡಿಯೂ ನೋಡದಂತೆ ನಿರ್ಲಕ್ಷಿಸಿ ಅಭ್ಯುತ್ಥಾನ ಪ್ರಣಾಮಾದಿಗಳನ್ನು ಮಾಡದೆ ತನ್ನ ಆಸನದಲ್ಲೇ ವಿರಾಜಮಾನನಾಗಿರ್ತಾನೆ. ಇಂದ್ರ ಮದೋನ್ಮತ್ತನಾದದ್ದನ್ನು ಕಂಡು ಬೃಹಸ್ಪತ್ಯಾಚಾರ್ಯರು ಹೊರಟೋಗ್ತಾರೆ. ಆಮೇಲೆ ಈ ವಿಷಯದಲ್ಲಿ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಬೃಹಸ್ಪತ್ಯಾಚಾರ್ಯರ ಕಾಲಿಗೆ ಬಿದ್ದು ಕ್ಷಮೆ ಬೇಡಲು ಹೋಗುವಷ್ಟರಲ್ಲಿ ತಮ್ಮ ಯೋಗಶಕ್ತಿಯಿಂದ ಬೃಹಸ್ಪತ್ಯಾಚಾರ್ಯರು ಅಂತರ್ಧಾನರಾಗ್ತಾರೆ. ಈ ವಿಷಯ ಅಸುರರಿಗೆ ತಿಳಿದು ಶುಕ್ರಾಚಾರ್ಯರ ಸಮ್ಮತಿಯಿಂದ ದೇವತೆಗಳ ವಿರುದ್ಧ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ದೇವತೆಗಳು ಸೋತು ಬ್ರಹ್ಮದೇವರ ಬಳಿ ಬಂದು ರಕ್ಷಣೆ ಬೇಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ಶುಕ್ರಾಚಾರ್ಯರು ತಮ್ಮ ಶಿಷ್ಯರಿಗೆ ಎಲ್ಲ ಬಗೆಯ ಶಿಕ್ಷಣ ಕೊಟ್ಟಿದ್ದಾರೆ ಮತ್ತು ಅವರ ಮಂತ್ರಗಳು ಅಭೇದ್ಯವಾದವು. ದೇವತೆಗಳಾದರೂ ನೀವು ಅದನ್ನು ತಿಳಿಯಲಾರಿರಿ. ಅಸುರರು ತಮ್ಮ ಗುರುಗಳ ಸೇವೆ ಶ್ರದ್ಧಾಭಕ್ತಿಯಿಂದ ಮಾಡಿ ಪ್ರಬಲರಾದರು. ಹಾಗೂ ದೇವತೆಗಳಾದ ನೀವು ಗುರುಗಳನ್ನು ಅವಮಾನ ಮಾಡಿದ ನಿಮ್ಮ ದುರ್ನೀತಿಯ ಫಲದಿಂದ ದುರ್ಬಲರಾದಿರಿ. ವೈಜ್ಞಾನಿಕ ದೃಷ್ಟಿಯಿಂದ ಈ ಕಥೆಯನ್ನು ನೋಡೋಣ. ಇಂದ್ರ ಅಂದರೆ ಏನು? ಇಂದ್ರ ದೇವತೆಗಳ ಪರವಾಗಿ ಅಸುರರ ವಿರುದ್ಧ ಬ್ರಹ್ಮಾಂಡದಲ್ಲಿ ಮತ್ತು ಪಿಂಡಾಂಡದಲ್ಲಿ ಹೋರಾಡುವವನು. ಪಿಂಡಾಂಡದಲ್ಲಿರುವ ದೇವತೆಗಳು ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು. ಉದಾಹರಣೆಗೆ ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಮೂಗಿಗೆ ಅಶ್ವಿನಿಗಳು, ನಾಲಿಗೆಗೆ ವರುಣ, ಚರ್ಮಕ್ಕೆ ಅಹಂಕಾರಿಕ ಪ್ರಾಣ, ವಾಯುವಿಗೆ ಮಿತ್ರ, ಉಪಸ್ಥಕ್ಕೆ ಸ್ವಯಂಭೂಮನು ಮುಂತಾದವುಗಳು. ಅಸುರರು ದೇವತೆಗಳ ಮೇಲೆ ನಡೆಸಿದ ಆಕ್ರಮಣ ಅಂದರೆ ಪಿಂಡಾಂಡದಲ್ಲಿರುವ ಇಂದ್ರಿಯಗಳ ಮೇಲೆ ರೋಗಕಾರಕಗಳ ಅಂದರೆ ಪ್ಯಾಥೋಜನ್ಗಳ ಆಕ್ರಮಣ. ನಮ್ಮ ದೇಹದಲ್ಲಿ ರೋಗಕಾರಕಗಳ ವಿರುದ್ಧ ಹೋರಾಡುವ ನಿರೋಧಕ ಶಕ್ತಿ ಅಥವಾ ಪ್ರತಿರಕ್ಷಣಾ ಶಕ್ತಿಯೇ ಇಂದ್ರ. ಅಂದರೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿಯೇ ಇಂದ್ರ. ಪ್ರತಿರಕ್ಷಣಾ ವ್ಯವಸ್ಥೆಯು ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಇಂದ್ರಿಯಗಳನ್ನು ರೋಗಕಾರಕಗಳಿಂದ ರಕ್ಷಿಸುತ್ತೆ. ಅಂದರೆ ಇಮ್ಯೂನ್ ಸಿಸ್ಟಮ್ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಆಗಿದ್ದು ಅದು ದೇಹವನ್ನು ಪ್ಯಾಥೋಜನ್ಸ್ಗಳಿಂದ ಕಾಪಾಡುತ್ತೆ. ಬೃಹಸ್ಪತ್ಯಾಚಾರ್ಯರು ಅಂದರೆ ಏನು? ದೇವತೆಗಳಿಗೆ ದೈವಜ್ಞಾನದಿಂದ ಮಾರ್ಗದರ್ಶನ ನೀಡುವವರು ಮತ್ತು ಅಸುರರು ಆಕ್ರಮಿಸಲು ಪ್ರಯತ್ನಿಸಿದಾಗ ಗೆಲುವಿನ ಮಾರ್ಗದರ್ಶನ ಮಾಡುವ ಗುರುಗಳು ಬೃಹಸ್ಪತ್ಯಾಚಾರ್ಯರು. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಅಂತರ್ಗತ ಪ್ರತಿರಕ್ಷಣೆಯು ರಕ್ಷಣೆಯ ಮೊದಲನೇ ಮತ್ತು ಎರಡನೇ ಸಾಲು. ಅಂದರೆ ಬಾಡಿ ಇಮ್ಯುನಿಟಿಯಲ್ಲಿ ಇನ್ನೇಟ್ ಇಮ್ಯುನಿಟಿ ಅನ್ನೋದು ಫಸ್ಟ್ ಆ್ಯಂಡ್ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್. ರಕ್ಷಣೆಯ ಮೊದಲನೇ ಸಾಲಿನಲ್ಲಿ ಎರಡು ಅಡ್ಡಬೇಲಿಗಳಿರುತ್ತೆ, ಎರಡು ಬ್ಯಾರಿಯರ್ಸ್ ಇರುತ್ತೆ. ಒಂದು ಭೌತಿಕ ಫಿಸಿಕಲ್, ಇನ್ನೊಂದು ರಾಸಾಯನಿಕ ಕೆಮಿಕಲ್. ಭೌತಿಕ ಮತ್ತು ರಾಸಾಯನಿಕ ಬೇಲಿಗಳ ಉದಾಹರಣೆಗೆ ಚರ್ಮ, ಕಣ್ಣೀರು, ಕಫ ಅಂದರೆ ಪ್ಲಮ್ ಆರ್ ಮ್ಯೂಕಸ್, ಸಿಲಿಯಾ ಅಂದರೆ ಕೂದಲಿನಂತಹ ಎಳೆಗಳು, ಜಠರದ ಆಮ್ಲ, ಸ್ಟೊಮಕ್ ಆ್ಯಸಿಡ್, ಮೂತ್ರ, ಯೂರಿನ್, ಉಪಯುಕ್ತವಾದ ಬ್ಯಾಕ್ಟೀರಿಯಾಗಳು ಅಂದರೆ ಫ್ರೆಂಡ್ಲಿ ಅಥವಾ ಫ್ಲೋರಲ್ ಬ್ಯಾಕ್ಟೀರಿಯಾಗಳು. ರಕ್ಷಣೆಯ ಎರಡನೇ ಸಾಲಿನಲ್ಲಿ ಬಿಳಿ ರಕ್ತ ಕಣ ಕೋಶಗಳು ಅಂದರೆ ಇನ್ನೇಟ್ ಲ್ಯೂಕೋಸೈಟ್ ಸೆಲ್ಸ್ ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತೆ. ಬಿಳಿ ರಕ್ತ ಕಣ ಕೋಶಗಳ ಉದಾಹರಣೆಗೆ ಮ್ಯಾಕ್ರೋಫೇಜಸ್, ನ್ಯೂಟ್ರೋಫಿಲ್ಸ್, ಡೆಂಡ್ರಿಟಿಕ್ ಸೆಲ್ಸ್ ಮುಂತಾದವುಗಳು. ಅಂದರೆ ಅಂತರ್ಗತ ಪ್ರತಿರಕ್ಷಣೆಯಲ್ಲಿ ರಕ್ಷಣೆಯ ಮೊದಲನೇ ಮತ್ತು ಎರಡನೇ ಸಾಲಿನ ಕಾರ್ಯನಿರ್ವಹಣೆ ಮತ್ತು ಅದರ ಬಿಗಿ ನಿಯಂತ್ರಣವೇ ಬೃಹಸ್ಪತ್ಯಾಚಾರ್ಯರು. ಇನ್ನೇಟ್ ಇಮ್ಯುನಿಟಿಯ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸಿನ ಫಂಕ್ಷನಿಂಗ್ ಮತ್ತು ಟೈಟ್ ರೆಗ್ಯುಲೇಷನ್ನೇ ಬೃಹಸ್ಪತ್ಯಾಚಾರ್ಯರು. ಸೊ ಇಮ್ಯುನಿಟಿ ಅಥವಾ ಇಮ್ಯೂನ್ ಸಿಸ್ಟಮ್ ಅಂದರೆ ಇಂದ್ರ, ಅದರಲ್ಲಿ
ಫಸ್ಟ್ ಲೈನ್ ಆ್ಯಂಡ್ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಆದ ಇನ್ನೇಟ್ ಇಮ್ಯುನಿಟಿಯ ಫಂಕ್ಷನಿಂಗ್ ಆ್ಯಂಡ್ ಟೈಟ್ ರೆಗ್ಯುಲೇಷನ್ ಬೃಹಸ್ಪತ್ಯಾಚಾರ್ಯರು. ರಕ್ಷಣೆಯ ಮೊದಲನೆಯ ಸಾಲಿನ ಬೌದ್ಧಿಕ ಮತ್ತು ರಾಸಾಯನಿಕ ಅಡ್ಡಬೇಲಿಗಳ ಕ್ರಿಯೆಯನ್ನು ನೋಡೋಣ. ಚರ್ಮವು ಜೀವಕೋಶಗಳ ಕಠಿಣ ಹೊರಪದರವಾಗಿದ್ದು ಇದು ಕೊಬ್ಬಿನ ಆಮ್ಲಗಳು ಅಂದರೆ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಕಿಣ್ವಗಳಂತಹ ಎಣ್ಣೆಯುಕ್ತ ಪದಾರ್ಥಗಳನ್ನು ಅಂದರೆ ಎನ್ಸೈಮ್ಸ್ ಲೈಕ್ ಆಯಿಲಿ ಸಬ್ಸ್ಟೆನ್ಸ್ಗಳನ್ನು ಸ್ರವಿಸುವ ಮೂಲಕ ಅಂದರೆ ಸೆಕ್ರೀಟ್ ಮಾಡುವ ಮೂಲಕ ಸೋಂಕಿಗೆ ಇನ್ಫೆಕ್ಷನ್ಗೆ ಬೌದ್ಧಿಕ ತಡೆಯಾಗಿ ಫಿಸಿಕಲ್ ಬ್ಯಾರಿಯರ್ ಆಗಿ ಕಾರ್ಯನಿರ್ವಹಿಸಿ ಒಳಹೊಕ್ಕಲು ಪ್ರಯತ್ನಿಸುವ ರೋಗಕಾರಕಗಳನ್ನು ಅಂದರೆ ಪ್ಯಾಥೋಜನ್ಗಳನ್ನು ಕೊಲ್ಲುತ್ತೆ. ರೋಗಕಾರಕಗಳು ಕಣ್ಣಿನಿಂದ ಪ್ರವೇಶಿಸಲು ಯತ್ನಿಸಿದಾಗ ಲೈಸೋಝೈಮ್ ಮಿಶ್ರಿತ ಕಣ್ಣೀರನ್ನು ಬಿಡುಗಡೆ ಮಾಡಿ ರೋಗಕಾರಕಗಳನ್ನು ಕೊಂದು ಹೊರಹಾಕುತ್ತೆ. ಶ್ವಾಸನಾಳದ ಒಳಪದರವು ರೆಸ್ಪಿರೇಟರಿ ಇನ್ನರ್ ಲೈನಿಂಗ್ ಕಫ ಸ್ರವಿಸುವ ಜೀವಕೋಶಗಳನ್ನು ಹೊಂದಿದ್ದು ಅಂದರೆ ಮ್ಯೂಕಸ್ ಸೆಕ್ರೀಟಿಂಗ್ ಸೆಲ್ಸ್ಗಳನ್ನು ಹೊಂದಿದ್ದು ಇದು ರೋಗಕಾರಕಗಳನ್ನು ಕಫದ ಲೋಳೆಯೊಳಗೆ ಸಿಲುಕಿಸಿ ಸೀಲಿಯಾದ ಚಲನೆಯ ಮೂಲಕ ಗಂಟಲು ಮತ್ತು ಮೂಗಿನಿಂದ ಹೊರಕ್ಕೆ ಕಳಿಸುತ್ತೆ. ಜಠರದ ಒಳಪದರವು ಅಂದರೆ ಸ್ಟೊಮಕ್ ಇನ್ನರ್ ಲೈನಿಂಗ್ ಲೋಳೆಯನ್ನು ಸ್ರವಿಸುವ ಜೀವಕೋಶಗಳನ್ನು ಹೊಂದಿದ್ದು ಅಂದರೆ ಮ್ಯೂಕಸ್ ಸೆಕ್ರೀಟ್ ಮಾಡುವ ಸೆಲ್ಸ್ಗಳನ್ನು ಹೊಂದಿದ್ದು ಕರುಳಿನ ಒಳಪದರದ ಜೀವಕೋಶಗಳಿಗೆ ಅಂದರೆ ಇಂಟೆಸ್ಟೈನಲ್ ಲೈನಿಂಗ್ ಸೆಲ್ಸ್ಗಳಿಗೆ ರೋಗಕಾರಕಗಳು ಅಂಟಿಕೊಳ್ಳದಂತೆ ಮಾಡುತ್ತೆ. ಅನೇಕ ಸೂಕ್ಷ್ಮ ಜೀವಗಳನ್ನು ಕೊಲ್ಲುವ ಪ್ರಬಲವಾಗಿರುವ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಜಠರವು ಬಿಡುಗಡೆ ಮಾಡುತ್ತೆ. ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಸ್ಟೊಮಕ್ ರಿಲೀಸ್ ಮಾಡುತ್ತೆ. ಅದರಿಂದ ರೋಗಕಾರಕಗಳು ನಾಶವಾಗುತ್ತೆ. ಮೂತ್ರದ ಹರಿವು ಮೂತ್ರಕೋಶದ ಪ್ರದೇಶದಿಂದ ಅಂದರೆ ಬ್ಲ್ಯಾಡರ್ ಏರಿಯಾದಿಂದ ರೋಗಕಾರಕಗಳನ್ನು ಹೊರಕಾಕತ್ತೆ. ಉಪಯುಕ್ತವಾದ ಬ್ಯಾಕ್ಟೀರಿಯಾಗಳು ಅಂದರೆ ಫ್ರೆಂಡ್ಲಿ ಅಥವಾ ಫ್ಲೋರಲ್ ಬ್ಯಾಕ್ಟೀರಿಯಾಗಳು ದೇಹದ ವಿವಿಧ ಭಾಗಗಳಲ್ಲಿ ಬೆಳೆದು ರೋಗಕಾರಕಗಳನ್ನು ಬೆಳೆಯದಂತೆ ಮಾಡುತ್ತೆ. ಈಗ ರಕ್ಷಣೆಯ ಎರಡನೇ ಸಾಲಿನ ಅಂತರ್ಗತ ಬಿಳಿ ರಕ್ತ ಕಣಗಳ ಕ್ರಿಯೆ ಮತ್ತು ಬಿಗಿ ನಿಯಂತ್ರಣವನ್ನು ನೋಡೋಣ. ಅಂದರೆ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್, ಇನ್ನೇಟ್ ಇಮ್ಯುನಿಟಿಯ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸನ್ನು ನೋಡೋಣ. ದೇಹದಲ್ಲಿ ರೋಗಕಾರಕಗಳ ವಿರುದ್ಧ ಹೋರಾಡುವ ಬಿಳಿ ರಕ್ತ ಕಣಗಳ ಕೋಶಗಳಿರುತ್ತೆ. ಅಂದರೆ ಇನ್ನೇಟ್ ಲ್ಯೂಕೋಸೈಟ್ ಸೆಲ್ಸ್ ಇರುತ್ತೆ. ಉದಾಹರಣೆಗೆ ನ್ಯೂಟ್ರೋಫಿಲ್ಸ್, ಮ್ಯಾಕ್ರೋಫೇಜಸ್, ಡೆಂಡ್ರಿಟಿಕ್ ಸೆಲ್ಸ್, ಇಯೋಸೋನೋಫಿಲ್ಸ್, ಬ್ಯಾಸೋಫಿಲ್ಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಆ್ಯಂಡ್ ಮ್ಯಾಸ್ಟ್ ಸೆಲ್ಸ್. ಈ ಕೋಶಗಳಿರುವ ಅಂಗಾಂಗಗಳ ಅಂಗಾಂಶಗಳು ಅಂದರೆ ಟಿಶ್ಯೂಗಳು ರೋಗಕಾರಕಗಳ ಅತಿಕ್ರಮಣಕ್ಕೆ ರಕ್ಷಣೆಯ ಎರಡನೇ ಸಾಲಿನ ಸೇವೆ ಸಲ್ಲಿಸುತ್ತೆ. ಅಂದರೆ ಪ್ಯಾಥೋಜನ್ಗಳ ವಿರುದ್ಧ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಆಗಿ ಕಾರ್ಯನಿರ್ವಹಿಸುತ್ತೆ. ದೇಹದೊಳಗೆ ಪ್ರವೇಶಿಸುವ ರೋಗಕಾರಕಗಳನ್ನು ಬಿಳಿ ರಕ್ತ ಕಣಗಳ ಕೋಶಗಳು ಪ್ಯಾಟ್ರನ್ ರೆಕಗ್ನಿಷನ್ ರಿಸೆಪ್ಟರ್ಗಳ ಮೂಲಕ ಕಂಡುಹಿಡಿದು ಫ್ಯಾಗೋಸೈಟೋಸಿಸ್ ಮೂಲಕ ಕಬಳಿಸಿ ಕೊಂದು ಜೀರ್ಣಿಸಿ ಅದನ್ನು ಎಕ್ಸೋಸೈಟೋಸಿಸ್ ಮೂಲಕ ನಾಶವಾದ ಪ್ಯಾಥೋಜನ್ಗಳ ಶೇಷವನ್ನು ಹೊರಕ್ಕೆ ಕಳಿಸುತ್ತೆ. ಈ ಎಲ್ಲ ಕ್ರಿಯೆಗಳು ಸೂಕ್ಷ್ಮ ಸಂವೇದಕ ಮತ್ತು ಅದರ ಸಂಕೇತದ ಮಾರ್ಗಗಳ ಸೂಕ್ತ ಪ್ರತಿಕ್ರಿಯೆಯಿಂದ ನಡೆಯುತ್ತೆ. ಅಂದರೆ ಪ್ಯಾಟ್ರನ್ ರೆಕಗ್ನಿಷನ್ ರಿಸೆಪ್ಟರ್, ಫ್ಯಾಗೋಸೈಟೋಸಿಸ್ ಮತ್ತು ಎಕ್ಸೋಸೈಟೋಸಿಸ್ಗಳ ಚಟುವಟಿಕೆಯು ಇಮ್ಯೂನ್ ಸೆಲ್ಸ್ನಲ್ಲಿರುವ ಸೆನ್ಸಾರ್ ಮತ್ತು ಸೆನ್ಸರಿ ಪಾತ್ವೇಸ್ಗಳ ಅಪ್ರಾಪ್ರಿಯೇಟ್ ರೆಸ್ಪಾನ್ಸ್ನಿಂದ ನಡೆಯುತ್ತೆ. ಈ ಸಂವೇದಕಗಳ ಮತ್ತು ಸಂವೇದಕ ಮಾರ್ಗಗಳ ಬಿಗಿ ನಿಯಂತ್ರಣ ತಪ್ಪಿದರೆ ಅಂದರೆ ಈ ಸೆನ್ಸಾರ್ ಮತ್ತು ಸೆನ್ಸರಿ ಪಾತ್ವೇಸ್ಗಳ ಟೈಟ್ ರೆಗ್ಯುಲೇಷನ್ ತಪ್ಪಿದ್ರೆ ಅನೇಕ ಬಗೆಯ ರೋಗಗಳಿಗೆ ಕಾರಣವಾಗುತ್ತೆ ಮತ್ತು ಸೋಂಕಿನ ಪರಿಣಾಮ ಹೆಚ್ಚಾಗಿ ರೋಗ ಉಲ್ಬಣಗೊಳ್ಳುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಇದೆ. ಆ ಇಮ್ಯುನಿಟಿನೇ ಇಂದ್ರ. ಆ ಇಮ್ಯುನಿಟಿಯಲ್ಲಿ ಫಸ್ಟ್ ಲೈನ್ ಆಫ್ ಡಿಫೆನ್ಸಿನ ಕಾರ್ಯನಿರ್ವಹಣೆ, ಫಂಕ್ಷನಿಂಗ್ ಮತ್ತು ನಿಯಂತ್ರಣ, ರೆಗ್ಯುಲೇಷನ್ ಬಂದು ಬೃಹಸ್ಪತ್ಯಾಚಾರ್ಯರು. ಆ ಇನ್ನೇಟ್ ಇಮ್ಯುನಿಟಿಯಲ್ಲಿ ನಮಗೆ
ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಇರುತ್ತೆ. ಫಸ್ಟ್ ಲೈನ್ ಆಫ್ ಡಿಫೆನ್ಸಲ್ಲಿ ಭೌತಿಕ ಮತ್ತು ರಾಸಾಯನಿಕ ಬೇಲಿಗಳು. ಎರಡನೇ ಲೈನ್ ಆಫ್ ಡಿಫೆನ್ಸಲ್ಲಿ ಇನ್ನೇಟ್ ಲ್ಯೂಕೋಸೈಟ್ಸ್ ಅನ್ನೋ ಕೋಶಗಳ ಬೇಲಿ. ಈ ಎರಡು ಬೇಲಿಗಳು ನಮಗೆ ರೋಗಕಾರಕಗಳ ವಿರುದ್ಧ ಹೋರಾಡುತ್ತೆ. ಬೃಹಸ್ಪತ್ಯಾಚಾರ್ಯರ ನಿರ್ಗಮನ. ಅಂತರ್ಗತ ಪ್ರತಿರಕ್ಷಣೆಯು, ಇನ್ನೇಟ್ ಇಮ್ಯುನಿಟಿಯು ರೋಗಕಾರಕಗಳಿಗೆ ತನ್ನ ಸ್ವಾಭಾವಿಕ ಕ್ರಿಯೆಯಿಂದ ಅಂದರೆ ನ್ಯಾಚುರಲ್ ಫಂಕ್ಷನಿಂಗಿಂದ ತ್ವರಿತವಾದ ಆರಂಭಿಕ ಪ್ರತಿರೋಧವನ್ನು ಒದಗಿಸುತ್ತೆ. ಇನಿಷಿಯಲ್ ರ್ಯಾಪಿಡ್ ರೆಸಿಸ್ಟೆನ್ಸನ್ನು ಒದಗಿಸುತ್ತೆ. ರೋಗಕಾರಕಗಳ ವಿರುದ್ಧ ಹೋರಾಟದಲ್ಲಿ ಅಂದರೆ ಪ್ಯಾಥೋಜನ್ಗಳ ವಿರುದ್ಧ ಹೋರಾಟದಲ್ಲಿ ಅಂತರ್ಗತ ಪ್ರತಿರಕ್ಷಣದ ಸಹಜ ಪ್ರತಿಕ್ರಿಯೆಯ ಸಾಮರ್ಥ್ಯವು ಅಂದರೆ ಇನ್ನೇಟ್ ಇಮ್ಯುನಿಟಿಯ ನ್ಯಾಚುರಲ್ ಫಂಕ್ಷನಿಂಗ್ ಎಬಿಲಿಟಿಯು ನಂತರದ ಮುಂದುವರೆದ ಹಂತದಲ್ಲಿ ಪರಿಣಾಮಕಾರಿಯಾಗಿರುವುದಿಲ್ಲ. ಅಂದರೆ ಮೊದಲು ಇನಿಷಿಯಲ್ ರ್ಯಾಪಿಡ್ ರೆಸಿಸ್ಟೆನ್ಸ್ ಒದಗಿಸ್ತಕ್ಕಂಥದ್ದು ನಂತರದ ಹಂತದಲ್ಲಿ ಪರಿಣಾಮಕಾರಿಯಾಗಿರುವುದಿಲ್ಲ. ಆದ್ದರಿಂದ ಅನೇಕ ರೋಗಕಾರಕಗಳು ಅಂತರ್ಗತ ಪ್ರತಿರಕ್ಷಣೆಯನ್ನು ಎದುರಿಸಿ ಗೆಲ್ಲುತ್ತೆ. ಅಂದರೆ ಬೃಹಸ್ಪತ್ಯಾಚಾರ್ಯರು ಇರುವ ತನಕ ಅಂತರ್ಗತ ಪ್ರತಿರಕ್ಷಣೆಯಲ್ಲಿ ಮೊದಲನೇ ಮತ್ತು ಎರಡನೇ ರಕ್ಷಣೆಯ ಸಾಲು ಪರಿಣಾಮಕಾರಿಯಾಗಿರುತ್ತೆ. ಬೃಹಸ್ಪತ್ಯಾಚಾರ್ಯರು ಹೋದ ಮೇಲೆ ನಿಷ್ಪರಿಣಾಮಕಾರಿಯಾಗತ್ತೆ. ಅಂತರ್ಗತ ರಕ್ಷಣೆಯ ಬಿಳಿ ರಕ್ತ ಕಣಗಳ ಕೋಶಗಳು ಸಹಜವಾಗಿ ಪ್ಯಾಟ್ರನ್ ರೆಕಗ್ನಿಷನ್ ರಿಸೆಪ್ಟರ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ. ಈ ಪ್ಯಾಟರ್ನ್ ರೆಕಗ್ನಿಷನ್ ರಿಸೆಪ್ಟರ್ಗಳ ಮೂಲಕ ಎಲ್ಲ ರೋಗಕಾರಕಗಳನ್ನು ಕೊಲ್ಲುತ್ತೆ. ಸ್ವಾಭಾವಿಕ ಕ್ರಿಯೆಯ ಕಳೆದುಕೊಂಡ ಅಂತರ್ಗತ ಪ್ರತಿರಕ್ಷಣೆಯನ್ನು ಅಂದರೆ ನ್ಯಾಚುರಲ್ ಫಂಕ್ಷನಿಂಗ್ ಎಬಿಲಿಟಿಯನ್ನು ಕಳೆದುಕೊಂಡ ಇನ್ನೇಟ್ ಇಮ್ಯುನಿಟಿಯನ್ನು ಗೆದ್ದು ಮುಂದುವರಿದ ವಿಭಿನ್ನ ರೋಗಕಾರಕಗಳ ಪ್ರತ್ಯೇಕಿಸುವ ವಿಶೇಷ ಸಾಮರ್ಥ್ಯ ಅಥವಾ ನಿರ್ದಿಷ್ಟತೆ ಇಲ್ಲದೆ ಅಂದರೆ ಸ್ಪೆಸಿಫಿಸಿಟಿ ಇಲ್ಲದೆ, ಪ್ಯಾಥೋಜನ್ ರೆಕಗ್ನಿಷನ್ ಸ್ಪೆಸಿಫಿಸಿಟಿ ಇಲ್ಲದೆ ನಿಷ್ಪರಿಣಾಮಕಾರಿಯಾದ ಪ್ರತಿರಕ್ಷಣೆಯು ರೋಗಕಾರಕಗಳ ವಿರುದ್ಧ ಸೋಲುತ್ತೆ. ಅಂದರೆ ಆ ಸ್ಪೆಸಿಫಿಸಿಟಿ ಇಲ್ಲದೆ ಇಮ್ಯುನಿಟಿ ಪ್ಯಾಥೋಜನ್ಸ್ಗಳ ವಿರುದ್ಧ ಸೋಲುತ್ತೆ. ಅಂದರೆ ಬೃಹಸ್ಪತ್ಯಾಚಾರ್ಯರು ಇರುವ ತನಕ ದೇವತೆಗಳು ಗೆಲ್ತಾ ಇರ್ತಾರೆ. ಬೃಹಸ್ಪತ್ಯಾಚಾರ್ಯರು ಹೋದ ಮೇಲೆ ಆ ಪ್ಯಾಥೋಜನ್ಗಳನ್ನು ರೆಕಗ್ನೈಸ್ ಮಾಡೋದಕ್ಕೆ ಒಂದು ವಿಶೇಷ ಸಾಮರ್ಥ್ಯ ಅಥವಾ ನಿರ್ದಿಷ್ಟತೆ ಬೇಕಾಗತ್ತೆ. ಆ ನಿರ್ದಿಷ್ಟತೆ ಇಲ್ಲದೆ ದೇವತೆಗಳು ಸೋಲ್ತಾರೆ. ಅಂದರೆ ಪ್ಯಾಥೋಜನ್ಗಳು ಅಪ್ಪರ್ ಹ್ಯಾಂಡ್ ಆಗುತ್ತೆ. ಸೋತ ದೇವತೆಗಳು ಕಾಪಾಡೆಂದು ಬ್ರಹ್ಮನ ಬಳಿ ಹೋಗ್ತಾರೆ. ಅಂದರೆ ಇಮ್ಯುನಿಟಿ ಕುಸಿದಿರುವ ಸಂಕೇತಗಳು ಅಥವಾ ಪ್ರಚೋದಕಗಳು, ಸ್ಟಿಮ್ಯುಲಸ್ಗಳು ಮೆದುಳಿಗೆ ಹೋಗುತ್ತೆ, ಅಂದರೆ ಬ್ರೈನ್ಗೆ ಹೋಗುತ್ತೆ ಸ್ಟಿಮ್ಯುಲಸ್. ಬೃಹಸ್ಪತ್ಯಾಚಾರ್ಯರನ್ನು ಕಳೆದುಕೊಂಡಿದ್ದಕ್ಕೆ ಅಸುರರು ಬಲಶಾಲಿಗಳಾಗಿದ್ದಾರೆ ಮತ್ತು ಅವರ ಬೆಳವಣಿಗೆ ಹಾಗೂ ಬದಲಾವಣೆ ಕ್ರಮ ದೇವತೆಗಳಿಗೆ ತಿಳಿಯದು ಅಂತ ಬ್ರಹ್ಮದೇವರು ಹೇಳ್ತಾರೆ. ಅಂದರೆ ಅಂತರ್ಗತ ಪ್ರತಿರಕ್ಷಣೆಯ ಸ್ವಾಭಾವಿಕ ಕ್ರಿಯೆಯನ್ನು ಕಳೆದುಕೊಂಡಿದ್ದಕ್ಕೆ ಅಂದರೆ ಇನ್ನೇಟ್ ಇಮ್ಯುನಿಟಿಯ ನ್ಯಾಚುರಲ್ ಫಂಕ್ಷನಿಂಗ್ ಎಬಿಲಿಟಿ ಕಳೆದುಕೊಂಡಿದ್ದಕ್ಕೆ ರೋಗಕಾರಕಗಳ ಗ್ರೋತ್ ಆ್ಯಂಡ್ ಮ್ಯುಟೇಷನ್ಸ್ ಹತೋಟಿಗೆ ಬಾರದೆಂದು ಮೆದುಳು ಪ್ರತಿಕ್ರಿಯೆ ಪ್ರಚೋದನೆ ಅಂದರೆ ರೆಸ್ಪಾನ್ಸ್ ಸ್ಟಿಮ್ಯುಲಸ್ನ ಕಳಿಸುತ್ತೆ. ಸೋತ ದೇವತೆಗಳಿಗೆ ಅಸುರರನ್ನು ಭೇದಿಸಲು ಬ್ರಹ್ಮದೇವರು ತಿಳಿಸಿದ ಮುಂದಿನ ಯೋಜನೆ ಏನೆಂದು ಮುಂದಿನ ವಿಶ್ಲೇಷಣೆಯಲ್ಲಿ ನೋಡೋಣ. ಇಲ್ಲಿ ತನಕ ನಾವು ನೋಡಿರೋದು ಇಂದ್ರ ಅಂದರೆ ನಮ್ಮ ದೇಹದಲ್ಲಿರೋ ಇಮ್ಯುನಿಟಿ, ಬೃಹಸ್ಪತ್ಯಾಚಾರ್ಯರು ಅಂದರೆ ಆ ಇಮ್ಯುನಿಟಿಯ ಇನ್ನೇಟ್ ಇಮ್ಯೂನ್ ರೆಸ್ಪಾನ್ಸ್. ಆ ಇನ್ನೇಟ್ ಇಮ್ಯೂನ್ ರೆಸ್ಪಾನ್ಸ್ ಇಲ್ಲದೆ ಇದ್ದಾಗ ಪ್ಯಾಥೋಜನ್ಗಳು ಅಪ್ಪರ್ ಹ್ಯಾಂಡ್ ಆಗಿ ಮೇಲ್ಗೈಯಾಗಿ ರೋಗ ಉಲ್ಬಣ ಆಗುತ್ತೆ. ಅಂದರೆ ಇಮ್ಯುನಿಟಿ ಸೋಲುತ್ತೆ, ರೋಗ ಉಲ್ಬಣಗೊಳ್ಳುತ್ತೆ ಅಥವಾ ರೋಗಕಾರಕಗಳು ಅಪ್ಪರ್ ಹ್ಯಾಂಡ್ ಆಗುತ್ತೆ. ಪುರಾಣದ ಈ ಅದ್ಭುತ ಕಥೆಯು ನಮಗೆ ಬರೀ ನೈತಿಕ ಪಾಠವನ್ನಲ್ಲದೆ ಪ್ರತಿರಕ್ಷಣಾ ವ್ಯವಸ್ಥೆಯ ಮೊದಲನೇ ಮತ್ತು ಎರಡನೇ ರಕ್ಷಣೆಯ ಸಾಲಾದ ಅಂತರ್ಗತ ಪ್ರತಿರಕ್ಷಣೆಯ ಗಹನವಾದ ವಿಜ್ಞಾನವನ್ನು ತಿಳಿಸುತ್ತೆ. ಇಮ್ಯುನಿಟಿ ಮತ್ತು ಇನ್ನೇಟ್ ಇಮ್ಯೂನ್ ರೆಸ್ಪಾನ್ಸಿನ
ಗಹನವಾದ ವಿಜ್ಞಾನವನ್ನು ತಿಳಿಸುತ್ತೆ. ಪುರಾಣಗಳಿಗೆ ಅರ್ಥವಿಲ್ಲವೆಂದು ಬಹುತೇಕ ಚಿಂತಕರು ಕೈಬಿಟ್ಟ ಸಮಯದಲ್ಲಿ ಅದರ ಮಹತ್ವವನ್ನು ಉಲ್ಲೇಖಿಸಿ ತಿಳಿಸಿದವರು ಶ್ರೀಮಧ್ವಾಚಾರ್ಯರು. ಶ್ರೀ ವೇದವ್ಯಾಸರ ಕೃತಿಗಳು ಇಡೀ ವಿಜ್ಞಾನ ಸಮುದಾಯಕ್ಕೆ ಉಲ್ಲೇಖಗಳಾಗಿ, ಅಂದರೆ ಸಿಟೇಷನ್ಸ್ಗಳಾಗಿ ನಿಲ್ಲುತ್ತೆ. ಆದರೆ ಅದು ನಮಗೆ ಅರ್ಥ ಆಗಬೇಕಷ್ಟೆ. ವೈಜ್ಞಾನಿಕ ಶಾಸ್ತ್ರಜ್ಞರಾದ ಶ್ರೀ ಮಧ್ವಾಚಾರ್ಯರಿಗೆ ಹಾಗೂ ಮಧ್ವಂತರ್ಗತ ಶ್ರೀ ಕೃಷ್ಣ ಪರಮಾತ್ಮನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೊಳಗೆ ಮತ್ತು ಹೊರಗಿರುವ ದೈವಿಕ ವಿನ್ಯಾಸವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲಿತು ಅರ್ಥೈಸಲು ಜ್ಞಾನ ಮತ್ತು ದೃಢತೆಯನ್ನು ಬೇಡುತ್ತಾ ಈ ಮಾತುಗಳನ್ನು ಮುಗಿಸ್ತೀನಿ. ಕೃಷ್ಣಾರ್ಪಣಮಸ್ತು. ಕೃಷ್ಣಂ ವಂದೇ ಜಗದ್ಗುರು.